ನ್ಯೂಸ್ ಅಟ್ 10 ನಾನು ಹರೀಶ್ ನಾಗರಾಜು. ಯಾವ್ದಾಗಬಾರ್ದು ಅಂತಿದ್ವೋ ಅದಾಗೋ ಲಕ್ಷಣಕ್ಕೆ ಬಂದ್ಬಿಟ್ಟಿದೀವ ಅಂತ ಅನ್ಸೋಕೆ ಶುರುವಾಗಿದೆ. ಬೆಂಗಳೂರಿಗರೇ ಎಚ್ಚರವಾಗಿರಬೇಕು. ಮಾಸ್ಕ್ ಅಂತರ ಕಾಪಾಡೋದು ಮರ್ತ್ರೆ ಕಂಟಕ ಗ್ಯಾರಂಟಿ. ಎರಡನೇ ಅಲೆ ಕ್ಲಸ್ಟರ್ ಸೋಂಕಿನ ಆತಂಕ. ಮನೆ ಮತ್ತೆ ಸೇರೋದಕ್ಕೆ ರೆಡಿ ಆಗ್ಬೇಕೇನೋ. ಮತ್ತೆ ಲಾಕ್ಡೌನ್ ಆಗುತ್ತಾ ಬೆಂಗಳೂರು? ಈ ಹೊತ್ತಿನ ಸ್ಪೆಷಲ್ ಬೆಂಗಳೂರು ಲಾಕ್. ಜನವರಿ ಓಕೆ, ಫೆಬ್ರವರಿ ನಾಟ್ ಓಕೆ. ನಮ್ಮ ರಾಜ್ಯದಲ್ಲಿ ಕರೋನಾ ಎರಡನೇ ಅಲೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಮಹಾರಾಷ್ಟ್ರ ಆಯಿತು, ಅದಾದ್ಮೇಲೆ ನೆರೆಯ ಕೇರಳ ಆಯಿತು. ದುರಂತಕ್ಕೆ ಎರಡೂ ರಾಜ್ಯಗಳು ಕೂಡ ಕರ್ನಾಟಕದ ಪಕ್ಕಪಕ್ಕನೇ ಇದೆ. ಈ ಎರಡೂ ರಾಜ್ಯಗಳ ಬಳಿಕ ನಮ್ಮ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ. ಬೆಂಗಳೂರಿನಲ್ಲೂ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಕರೋನಾ ಸೋಂಕು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುವಂತಹ ಸ್ಥಿತಿ. ಸೋಂಕು ಹೆಚ್ಚಾಗ್ತಾ ಇದೆ. ಮತ್ತೆ ಲಾಕ್ಡೌನ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಲಾಕ್ಡೌನ್ ಹಿಂಟ್ ಅನ್ನ ಸಣ್ಣದಾಗಿ ಕೊಟ್ಟಿರೋರು ಬಿಬಿಎಂಪಿ ಆಯುಕ್ತರು ನ್ಯೂಸ್ 18 ಜೊತೆ ಮಾತಾಡ್ತಿರ್ಬೇಕಾದ್ರೆ ಬಿಬಿಎಂಪಿ ಇಂದ ಲಾಕ್ಡೌನ್ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಸಪೋಸ್ ಏನಾದರೂ ಇನ್ನೂ ಹೆಚ್ಚಾಗೋದ್ರೆ ಮುಂದಕ್ಕೆ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅಂತ ಅವರು ಕೂಡ ಪ್ರೊಆಕ್ಟಿವ್ ಆಗಿ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಮಾಸ್ಕ್, ಶಾರೀರಿಕ ಅಂತರ ದಯವಿಟ್ಟು ಯಾರು ಮರಿಬೇಡಿ. ಮರೆತರೆ ಕಂಟಕ ಗ್ಯಾರಂಟಿ. SMS ಅಂತ ಏನು ಕರೆದ್ವಿ ವರ್ಷಾನ್ಗಟ್ಲೆಯಿಂದ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ಸ್ಯಾನಿಟೈಸೇಷನ್ ಇಷ್ಟು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಮತ್ತೆ ರೋಲ್ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಈಗಲೇ ಎಚ್ಚೆತ್ಕೊಂಡ್ರೆ ಮುಂದಿನ ದಿನದಲ್ಲಿ ಒಂಚೂರು ನಿರಾಳರಾಗಿರ್ಬೋದು. ಇಲ್ಲಾಂದರೆ ಮತ್ತೆ ಒದ್ದಾಡಬೇಕು. ಅಲ್ಲೆಲ್ಲೋ ಲಂಡನ್ನು, ಅಲ್ಲೆಲ್ಲೋ ದಕ್ಷಿಣ ಆಫ್ರಿಕಾ, ಇವರೆಲ್ಲರೂ ಈಗ ಪರಿಪಾಟಲು ಪಡ್ತಿರೋ ಕಡೆ ಮಹಾರಾಷ್ಟ್ರ, ಕೇರಳ ಒದ್ದಾಡ್ತಿರೋ ಥರ ನಾವು ಆಗಬಾರ್ದು. ಹಾಗಾಗಿ ಬಿ ಕೇರ್ಫುಲ್, ಹುಷಾರಾಗಿರಬೇಕು. ಹಾಗಾಗಿ BBMP ಈಗಾಗಲೇ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಸಚಿವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಿ ಬೆಂಗಳೂರಲ್ಲಿ ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟಲ್ಲಿ ಒಂದೇ ದಿನಕ್ಕೆ ಮೊನ್ನೆ 103 ಜನ ಅಲ್ಲಿ ಕೊರೋನಾ ಪಾಸಿಟಿವ್ ಆಯಿತು. ಅಲ್ಲೆಲ್ಲೋ ಡೆಹ್ರಾಡೂನಿಂದ ಬಂದಿದ್ರು, ಇಲ್ಲೆಲ್ಲೋ ಪಾರ್ಟಿ ಮಾಡಿದ್ರು, ಅಲ್ಲಿಗೆ ಬಂತು ನೋಡಿ ಕತೆ. ಇನ್ನೂ ಭೈರಸಂದ್ರದಲ್ಲಿ, ಕಾವಲ್ ಭೈರಸಂದ್ರ ಒಂದೇ ದಿನ 40 ಜನರಿಗೆ ಸೋಂಕು ಬಂತು. ಇಲ್ಲೆಲ್ಲೋ RT ನಗರ ಮಂಜುಶ್ರೀ ನರ್ಸಿಂಗ್ ಹೋಮು 40 ಜನರಿಗೆ ಸೋಂಕು ಬಂತು. ಕೇರಳದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಪಕ್ಕ ಮಹಾರಾಷ್ಟ್ರದಲ್ಲಂತೂ ಒಂದು ದಿನಕ್ಕೀಗ 6,000 ದಾಟ್ತಾ ಇದೆ ರೀ ಒಂದು ದಿನದ ಸೋಂಕಿನ ಸಂಖ್ಯೆ. ಇನ್ನು ಹೆಂಗಿರ್ಬೇಡ ಕತೆ. ಕೇರಳದಿಂದ ಬಂದ 20,000 ಜನರಿಗೆ ಟೆಸ್ಟ್ ಮಾಡ್ತಿದ್ದಾರೆ. ಜನನಿಬಿಡ ಪ್ರದೇಶಗಳಲ್ಲಿ ಓಡಾಡಬೇಡಿ. ಓಡಾಡಿದರೆ ಸ್ಪ್ರೆಡ್ ಆಗೋ ಭಯ ಅಂತೂ ಇದ್ದೇ ಇದೆ. ಕ್ಲೋಸ್ಡ್ ಅಟ್ಮಾಸ್ಫಿಯರ್ಲಿ ಇರಬೇಡಿ ಜಾಸ್ತಿ ಹೊತ್ತು. ಅಲ್ಲೆಲ್ಲೋ AC ನಲ್ಲಿ ಪಾರ್ಟಿ ಮಾಡೋದು, ಗೆಟ್ ಟುಗೆದರ್ ಮಾಡೋದು ಪರವಾಗಿಲ್ಲ ಸರ್, ನಾವು ಸೇರ್ಕೊತೀವಿ ಅಂತ ಅಂದರೂ ನಾವೇ ಅನ್ನೋರೆಲ್ಲ ಬೇರೆ ಕಡೆ ಓಡಾಡ್ಕೊಂಬಂದಿರ್ತಾರೆ. ಸೊ ಹಾಗಾಗಿ ಹುಷಾರಾಗಿ ಅದೆಲ್ಲವನ್ನು ಕೂಡ ಇನ್ನೊಂದು 6 ತಿಂಗಳ ಮಟ್ಟಿಗೆ ಇದೆಲ್ಲವನ್ನು ಕೂಡ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಆಮೇಲೆ ಸ್ವಲ್ಪ ಆರಾಮವಾಗಿರಬಹುದು. ಸೊ ಹಾಗಾಗಿ ಕೊರೋನಾ 2.0 ಲಕ್ಷಣ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಜನನಿಬಿಡ ಪ್ರದೇಶದಿಂದ ದೂರ ಇಡಿ, ಮಾಸ್ಕ್ ಹಾಕೊಳ್ಳಿ, ಶಾರೀರಿಕ ಅಂತರವನ್ನು ಕಾಪಾಡಿ. ಮಹಾರಾಷ್ಟ್ರ ಅಲ್ಲಿ ನಿರ್ಲಕ್ಷ್ಯತೆಯಿಂದ ಇದಾಗಿ ಈಗೆಲ್ಲ ಲಾಕ್ಡೌನ್ ಆಗಿದೆ. ನಮ್ಮ ನಗರದಲ್ಲೂ ಸಹ ಜನ ಈ ಥರ ಮಾಸ್ಕ್ ತೆಗೆದೇ ಓಡಾಡೋದು, ಸೋಷಿಯಲ್ ಡಿಸ್ಟೆನ್ಸ್ ಇಲ್ದಿರೋದು, ಯಾವುದೇ ಒಂದು ಪ್ರಿಕಾಷನ್ಸ್ ತಗೊಳ್ಳದೇ ಇದ್ದ ಅಂದರೆ ನಾಳೆ ದಿನ ನಾವು ಅಷ್ಟು ಉದಾಸೀನರಾಗ್ತಾ ಅಂದರೆ ಡೆಫಿನೆಟ್ ಆಗುತ್ತೆ. ಅಲ್ಲ ಯಾವುದು ಈಗ ಯಾವ್ದು ಇದಿಲ್ಲ. ಈ ಕೇಸಸ್ ಅನ್ನ ಪೀಕ್ ಆಗಿ ಸ್ಪೈಕ್ ಆದಂದ್ರೆ ಯಾವುದೇ ಒಂದು ಇದು ರಾಜ್ಯದಲ್ಲಿ ಆ ಥರ ಸ್ಪೈಕ್ ಆದಾಗ ಅಂತ ಮೆಜರ್ಸ್ನ ತಗೊಳ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರಲ್ಲೂ ತಗೊಳ್ತಾರೆ. ನಮ್ಮಲ್ಲಿ ಬೆಂಗಳೂರಲ್ಲಿ ಇದು BBMP ಆಗ್ತಿರೋದಂಥ ಮಂಜುನಾಥ್ ಪ್ರಸಾದ್ ಅವರು ವಾರ್ನ್ ಮಾಡಿದ್ದಾರೆ, ಜೊತೆಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇನ್ನು ಏನೆಲ್ಲ ಮಾಡ್ಬೋದು, ಎಲ್ಲ ಪ್ರಯತ್ನಗಳು ಎಲ್ಲ ಕಡೆಯಿಂದ ಕೂಡ ನಡೀತಾ ಇದೆ. ಆದರೆ ನಾವು ಯಾಕೆ ಕಣ್ಣರಳಿಸಿ ನೋಡ್ತಾ ಇಲ್ಲ, ಕಿವಿ ಅಗಲಿಸಿ ಅದನ್ನು ಸೀರಿಯಸ್ ಆಗಿ ಯಾಕೆ ತಗೋತಿಲ್ಲ ಅಂತ ಮಾತ್ರ ಗೊತ್ತಿಲ್ಲ. ನನ್ನ ಜೊತೆ ಈ ಕ್ಷಣಕ್ಕೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಸಿಚುವೇಶನ್ ಬಗ್ಗೆ ಅನಲೈಸ್ ಮಾಡೋದಕ್ಕೆ ಬಯೋವಿಜ್ಞಾನಿ ದಿವ್ಯಾ ಚಂದ್ರಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ತುಂಬ ದಿನ ಆಗಿತ್ತು ನಿಮ್ಮನ್ನು ಕೂಡ ಮಾತಾಡಿಸಿ. ದಿವ್ಯಾ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್. ಯಾಕೆ ಅಂದ್ರೆ ಕರೋನಾ ಕಡಿಮೆ ಆಗಿತ್ತು, ಹಾಗಾಗಿ ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ ನಾವುಗಳು. ಈಗ ಮತ್ತೆ ಕರೋನಾ ಹೆಚ್ಚಾಗಕ್ಕೆ ಶುರುವಾಗ್ತಿದೆ. ಅಯ್ಯೋ ಮತ್ತೇನಾಗುತ್ತಪ್ಪ ಅನ್ನುವ ಭಯ, ಆತಂಕ, ಮತ್ತೆ ಜನರನ್ನ ಎಚ್ಚರಿಸಬೇಕು. ಈ ಮಳೆ ಬರ್ತಿರೋದ್ರಿಂದ ಈ ಗಾದೆ ಮಾತು ನೆನಪಾಗ್ತಿದೆ.
ಈ ಎಮ್ಮೆ ಮೇಲೆ ಮಳೆ ಹೊಡೆದ್ರೆ ಏನು ಗೊತ್ತಾಗೋದೇ ಇಲ್ವಲ್ಲ, ಆ ಥರನ ಜನ ಹಂಗಾಗ್ಬಿಟ್ಟಿದಾರ? ನಾವು ಎಷ್ಟು ಹೇಳಿದ್ರು ಕೇಳಿಸ್ಕೊತಾ ಇಲ್ವಾ? ಏನು ವಾಟ್ಸ್ ಹ್ಯಾಪನಿಂಗ್ ದಿವ್ಯಾ ಅವರೇ, ನಿಮ್ಮ ಪ್ರಕಾರ, ನೀವು ಅನಲೈಸ್ ಮಾಡಿರೋ ಪ್ರಕಾರ? ಈಗ ಕೇಸಸ್ ಸ್ವಲ್ಪ ಕಡಿಮೆ ಆಯ್ತು ಅಂದ್ಕೊಂಡು ಜನ ಮೊದಲಿನ ಸ್ಥಿತಿಗೆ, ನಾರ್ಮಲ್ ಮುಂಚೆ ಹೇಗಿದ್ದು ಕೋವಿಡ್ ಬರೋಕ್ಕಿಂತ ಮುಂಚೆ ಆ ಲೈಫ್ ಸ್ಟೈಲ್ಗೆ ಒಕ್ಕೊಂಡು ಹೋಗಕ್ ಸ್ಟಾರ್ಟ್ ಆಗಿದ್ದು. ಈಗಾಗ್ಲೇ ನೋಡಿದ್ವಿ ಟ್ರಾಫಿಕ್ ಎಷ್ಟಾಗಿದೆ ಬೆಂಗಳೂರಿನಲ್ಲಿ ಅಂತ. ಊರ್ಗೆ ನಾವು ಇದು ಅಗ್ರಿಕಲ್ಚರ್ ಮಾಡ್ತೀವಿ, ಊರಲ್ಲಿ ಬೇರೆ ಕೆಲಸ ಮಾಡ್ತೀವಿ ಅಂತ ಹೋದವರೆಲ್ಲ ಮತ್ತೆ ಬೆಂಗಳೂರು ಸೆಳೆದು ಬಿಟ್ಟಿದೆ ಅವ್ರನ್ನ. ಮತ್ತೆ ಎಲ್ಲಾರು ವಾಪಸ್ ಬಂದಿದ್ದಾರೆ, ಮತ್ತೆ ನಾರ್ಮಲ್ ಲೈಫ್ ಅಂತ ಎಲ್ಲ. ಇದೇ ಟೈಮ್ ಅಲ್ಲಿ ಕೋವಿಡ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರನೇ ಮೆನ್ಷನ್ ಮಾಡಿತ್ತಲ್ಲ, ಜೀವನದ ಜೊತೆಗೆ ಕೊರೋನಾ ಇದ್ದೇ ಇರುತ್ತೆ, ನಾವು ಹುಷಾರಾಗಿರ್ಬೇಕು ಅಂತ. ಸೊ ಹಾಗಾಗಿ ಆ ರೊಟೀನ್ ಶುರುವಾಯ್ತು, ಎಲ್ಲರದು ರೊಟೀನ್ ಶುರುವಾಯ್ತು. ಈಗ ಆದ್ರೆ ಹುಷಾರಾಗಿರ್ಬೇಕು ಅನ್ನೋದು ಜನ ಮರ್ತಿದ್ದಾರೆ. ಈಗಾಗ್ಲೇ ನಾನು ಹೇಳ್ದಂಗೆ ಕೆಲವೊಂದ್ ಕಡೆ ಪೊಲಿಟಿಕಲ್ ಗ್ರೂಪ್ಸ್ ಮೀಟಿಂಗ್ ಆಗ್ಲಿ, ಮದುವೆಗಳಲ್ಲಾಗ್ಲಿ, ಹಾಗೂ ಈಗ ಒಂದು ಮಾಸ್ ಮೂವಿ ಒಂದು ರಿಲೀಸ್ ಆಗಿದೆ ರೀಸೆಂಟ್ ಆಗಿ. ಏನ್ ಜನ ಒಬ್ರು ಮಾಸ್ಕ್ ಹಾಕೊಂಡಿಲ್ಲ. ಅಲ್ಲಿ ಯಾವ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ, ಆಲ್ಮೋಸ್ಟ್ 100 ಜನ ಒಟ್ಟಿಗೆ ಸೇರಿದ್ದಾರೆ. ಒಂದ್ ಕಡೆನೂ ಮಾಸ್ಕ್ ನಾನ್ ನೋಡ್ದೆ, ಇಂಟರ್ವ್ಯೂ ಮಾಡ್ತಾ ಇದ್ದೆ, ಹೇಗಿತ್ತು ಮೂವಿ, ಒಬ್ರು ಮಾಸ್ಕ್ ಹಾಕೊಂಡಿಲ್ಲ ಅಲ್ಲಿ. ಸೊ ಅದು AC ಹಾಲ್ಸ್ ಅಲ್ಲಿ ಕೂತಿರ್ತಾರೆ, 2:30 3 ಗಂಟೆವರೆಗೂ ಕೂತಿರ್ತಾರೆ. ಇದ್ರ ಬಗ್ಗೆ ಯಾರು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಸ್ಟ್ರಿಕ್ಟ್ ಆಗಿ ಅನ್ನೋದು ನನ್ನ ಅನಿಸಿಕೆ. ಸರ್ಕಾರ ಎಲ್ಲವನ್ನೂ ಅನ್ಲಾಕ್ ಮಾಡ್ತು, ಜನರಿಗೆ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸ್ತಾ ಇದೆ, ಎಲ್ಲವೂ ಅನ್ಲಾಕ್ ಆಗಿ ಓಪನ್ ಆಗೋಗಿದೆ. ಬಟ್ ಸ್ಟಿಲ್ ಗೈಡ್ಲೈನ್ಸ್ ಇದೆ. ಈ ಕ್ಷಣಕ್ಕೆ ಗೈಡ್ಲೈನ್ಸ್ ಎಲ್ಲ ನಾಮಕಾವಸ್ಥೆ ಆಗೋಯ್ತು ಅನ್ಸುತ್ತಾ? ಹೌದು. ಈ ಥರ್ಮಲ್ ಸ್ಕ್ಯಾನಿಂಗ್ ಇಂದ ಏನು ಗೊತ್ತಾಗಲ್ಲ ಹರೀಶ್ ಅವರೇ. ತುಂಬಾ ಜನ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಅವ್ರಿಗೆ ಯಾವ ಸಿಂಪ್ಟಮ್ಸೇ ಕಾಣಿಸಲ್ಲ. ಹೌ ವಿಲ್ ಥರ್ಮಲ್ ಸ್ಕ್ಯಾನಿಂಗ್ ಹೆಲ್ಪ್? ಈ ಯಾವ್ದೇ ಒಂದು ಮೂವಿ ಥಿಯೇಟರ್ ಆಗ್ಲಿ, ಬೇರೆ ಕಡೆ ಎಲ್ಲಾದ್ರೂ ಒಂದು ಹೋಟೆಲ್ಸ್ ಗಳಾಗ್ಲಿ ಜಸ್ಟ್ ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾರೆ. ಥರ್ಮಲ್ ಸ್ಕ್ಯಾನಿಂಗ್ ಇಸ್ ಟೋಟಲಿ ಯೂಸ್ಲೆಸ್ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾಕಂದ್ರೆ ನಂಬರ್ ಆಫ್ ಕೇಸಸ್ ಎಲ್ಲ ಸಿಂಪ್ಟಮ್ಯಾಟಿಕ್ಸ್ ಜಾಸ್ತಿ ಇದಾರೆ. ಸಿಂಪ್ಟಮ್ಯಾಟಿಕ್ ಕೇಸಸ್ ಒಂದ್ ಲೆವೆಲ್ಗೆ ಕಡಿಮೆ ಆಗಿದೆ, ಯಾಕಂದ್ರೆ ಆಗ್ಲೇ ಹರ್ಡ್ ಇಮ್ಯುನಿಟಿ ಬಂದ್ಬಿಟ್ಟಿದೆ. ಸೊ ಇಂತ ಸಿಂಪ್ಟಮ್ಯಾಟಿಕ್ ಇರೋ ಅಂತ ಟೈಮ್ ಅಲ್ಲಿ ಜಾಸ್ತಿ ಜನ ಸೇರೋದನ್ನ ಅವಾಯ್ಡ್ ಮಾಡ್ಬೇಕು. ದಟ್ ಈಸ್ ದ ಸೊಲ್ಯೂಷನ್. ಥರ್ಮಲ್ ಸ್ಕ್ಯಾನಿಂಗ್ ಇಸ್ ನಾಟ್ ದ ಸೊಲ್ಯೂಷನ್. ಮತ್ತೆ ಹುಟ್ಕೊಂಡ್ ಬರ್ತಾ ಇದೆಯಲ್ಲ ಹೆಚ್ಚಾಗಿ, ನಿಮ್ ಪ್ರಕಾರ ಆರಿಜಿನ್ ಏನ್, ಮತ್ತೆ ಅಂದ್ರೆ ರೂಟ್ ಕಾಸ್ ಏನು ಅನಿಸ್ತಾ ಇದೆ ಈಗ ಬ್ರೆಜಿಲ್ ಅಲ್ಲಿ ಒಂದು ವೈರಸ್ ಏನಾಗಿದೆ, ಅದು ಔಟ್ ಬ್ರೇಕ್ ಆಗಿದೆ. ಹಾಗೂ ಆಫ್ರಿಕಾದಲ್ಲಿ ಜೊಹಾನ್ಸ್ಬರ್ಗ್ ಒಂದು ವೈರಸ್ ಔಟ್ ಬ್ರೇಕ್ ಆಗಿದೆ. ಈ ಬ್ರಿಟನ್ ಅಲ್ಲಿ ಆಗ್ಲೇ ಜನವರಿ ತಿಂಗಳಲ್ಲಿ ಆಲ್ಮೋಸ್ಟ್ ದಿನಕ್ಕೆ 50,000 ಕೇಸಸ್ ನೋಡ್ತಾ ಇದ್ರು. ಕಂಪ್ಲೀಟ್ ಲಾಕ್ ಡೌನ್ ಮಾಡಿದ್ರು ಹರೀಶ್, ಕಂಪ್ಲೀಟ್ ಲಾಕ್ ಡೌನ್ ಮಾಡಿದ್ರು. ಜನನು ಅದೇ ತರ ಕೋಆಪರೇಟಿವ್ ಆಗಿದ್ದು. ಈಗ ನೋಡಿದ್ರೆ ಲಂಡನ್ ಅಲ್ಲಿ ಕೇಸ್ಗಳು ಆಲ್ಮೋಸ್ಟ್ 10-11,000 ಬಂದ್ ಇಳಿದಿದೆ, ಅಷ್ಟು ಸ್ಟ್ರಿಕ್ಟ್ ಮೆಷರ್ಸ್ ತಗೊಂಡಾದ್ಮೇಲೆ. ಈವನ್ US ಅಲ್ಲೂ ಜನವರಿನಲ್ಲಿ 2 ರಿಂದ 2.5 ಲಕ್ಷ ಡೈಲಿ ಕೇಸಸ್ ಇತ್ತು, ಈಗ ಒಂದು 70,000 ಬಂದ್ ಇಳಿದಿದೆ ಸ್ಟ್ರಿಕ್ಟ್ ಮೆಷರ್ಸ್ ಇಂದ. ಹೀಗೆ ನಾವು ಇವಾಗ ಈ ಮುಂಬೈಯಲ್ಲಿ ಲಾಸ್ಟ್ 1 ಮಂತ್ ಗಿಂತ ಹೈಯೆಸ್ಟ್ ಕೇಸಸ್ ಈಗ 2-3 ದಿವಸದಿಂದ ಕಾಣಿಸ್ಕೊಂಡಿದೆ. ನಮಗೂ ಕೂಡ ಇವಾಗ 200-300 ಕೇಸಸ್ ಇತ್ತಿತ್ತು ಬ್ಯಾಂಗ್ಳೂರಲ್ಲಿ. ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ 130 ಕೇಸಸ್ ಕಂಡು ಬಂದಿದೆ. ಬಟ್ ನಮ್ ದೇಶ, ಯುರೋಪಿಯನ್ ಕಂಟ್ರೀಸ್ಗಳು ಅಲ್ಲೆಲ್ಲ ಒಂದು 20 ದೇಶ 15 ದೇಶ ಹಾಕಿದ್ರೆ ನಮ್ದೊಂದು ದೇಶ ಜನಸಂಖ್ಯೆ ಆಗುತ್ತೆ. ಅಂದ್ರೆ ಅಷ್ಟು ದೊಡ್ಡದಿರುವಂತಹ ದೇಶ ಜನಸಂಖ್ಯೆ ನಮ್ದು. ಡ್ಯೂ ಫೀಲ್ ಎನ್ಫೋರ್ಸ್ಮೆಂಟ್ ಆಗಬೇಕು, ಆದ್ರೆ ಮಾತ್ರ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ? ನಮ್ ಜನಕ್ಕೆ ಅರ್ಥ ಆಗುತ್ತೆ, ಅವ್ರದನ್ನ ತಿಳ್ಕೊತಾರೆ ಅಂತ ಅನಿಸ್ತಿಲ್ಲ ಈಗಿನ ಬೆಳವಣಿಗೆ ನೋಡಿದ್ರೆ. ಹೌದು, ಈಗ ಲಾಕ್ ಡೌನ್ ಮಾಡಿದ್ರೆ ಪರಿಹಾರ ಅಲ್ಲ ಹರೀಶ್. ಯಾಕಂದ್ರೆ ಜನಜೀವನ ಆಗ್ಲೇ ತುಂಬಾ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ. ಈಗ ತಾನೇ ಚೇತರಿಸ್ಕೋತಾರೆ. ಈ ಟೈಮ್ ಲಾಕ್ ಡೌನ್ ಮಾಡೋದು ಪರಿಹಾರ ಅಲ್ಲ. ಜನಗಳು ಅವ್ರವರಾಗಿ ಅವೇರ್ನೆಸ್ ತಗೋಬೇಕು, ಯಾವ್ದು ಅವಶ್ಯಕ ನಮ್ಗೆ ಅಂತ. ಈಗ ಮೂವಿ ಥಿಯೇಟರ್ ಹೋಗೋದು ಅವಶ್ಯಕನಾ? ಈಗ ಸ್ವಿಮ್ಮಿಂಗ್ ಮಾಡೋದು ಅವಶ್ಯಕನಾ? ಈಗ ಜಿಮ್ ಮಾಡೋದು ಅವಶ್ಯಕನಾ? ಈ ಅವಶ್ಯಕತೆಗಳನ್ನ ಅವರೇ ಡಿಸೈಡ್ ಮಾಡ್ಕೊಂಡು ದೇ ಹ್ಯಾವ್ ಟು ಬಿ ಕೇರ್ಫುಲ್. ಎಕ್ಸಾಕ್ಟ್ಲಿ, ವೆಲ್ ಸೆಡ್ ದಿವ್ಯಾ ಚಂದ್ರಧರ್ ಅವರೇ. ಐ ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್, ಬಿಕಾಸ್ ನೀವು ಹೇಳಿದ ಒಂದು ಮಾತು, ಏನ್ ಪ್ರಯಾರಿಟಿ ಮಾಡಬೇಕು ಅದನ್ನ ಇಟ್ಕೊಂಡ್ರೆ ಮಾತ್ರ ಈಗ ಅಟ್ಲೀಸ್ಟ್ ಮ್ಯಾನೇಜ್ ಮಾಡಬೇಕು ಇನ್ನೊಂದು 4-5 ತಿಂಗಳು ಅನ್ನುವ ಅರ್ಥ ಅಷ್ಟೇ. ಐ ಕಮ್ ಬ್ಯಾಕ್ ಟು ಯು, ಬಿಕಾಸ್ ಈ ಕ್ಷಣಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋರು ತಜ್ಞ ವೈದ್ಯರು ಡಾಕ್ಟರ್ ಆಂಜನಪ್ಪ ಅವರು. ನಮಸ್ಕಾರ ಡಾಕ್ಟ್ರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಈ ಥರದೊಂದು ದಿನ ಬರುತ್ತೆ, ಮತ್ತೆ ಸೀರಿಯಸ್ ಆಗಿ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಬಿಕಾಸ್ ಒಂದು ವರ್ಷಾನುಗಟ್ಲೆಯಿಂದ ಜನಕ್ಕೆ ಕೇಳ್ಕೊಂಬಂದ್ವಿ, ಕೊರೋನಾ ಕೂಡ ಕಡಿಮೆ ಆಗಿತ್ತು, ಹೊಸ ವರ್ಷ ಬಂದಾಗ ಹೊಸ ಬದುಕು ಶುರುವಾಗುತ್ತೆ ಅಂತ ನಾವು ಅನ್ಕೋತಿದ್ವಿ. ಆದರೆ ಕೊರೋನಾ ವೈರಸ್ ಕಣ್ಣಿಗೆ ಕಾಣಿಸ್ದೇ ಇದ್ರೂ ಇನ್ನೇನೋ ಮಾಡ್ತಾ ಇದೆ. ಹರೀಶ್,
ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡೋದು? ವೆರಿ ಮಚ್. ನಾಗರಾಜ್ ಸರ್, ಇಷ್ಟೊತ್ತು ಕೇಳಿಸ್ಕೊಳ್ತಾ ಇದೆ ಮೇಡಮ್ ದಿವ್ಯಾ ಅವ್ರು ಮಾತಾಡ್ತಿರೋದು. ಅಕ್ಷರಶಃ ಸತ್ಯ. ನಾನೊಬ್ಬ ವೈದ್ಯನಾಗಿ ಜೀವನೂ ಮುಖ್ಯ, ಜೀವನನೂ ಮುಖ್ಯ. ಈ ಎರಡು ಅನುಭವ ನಮ್ಗಾಗಿದೆ. ಕೊರೋನಾ ಬಂದ ಮೊದಲನೇ 3 ತಿಂಗಳು ಎಲ್ರಿಗೂ ಜೀವ ಉಳಿಬೇಕು. ಪ್ರಧಾನಮಂತ್ರಿಗಳು ಅದೇ ಹೇಳಿದ್ರು. 5 ಲಾಕ್ ಡೌನ್ ಒಳಗಾಗಿ ನಾವು ಜೀವನವನ್ನ ಡೆಫಿನೆಟ್ಲಿ ನಮಗೆ ಜೀವ ಮುಖ್ಯ ಅಂದ್ರು ಸರ್. ಆಮೇಲೆ ನಾವು ಕಂಡಂತ ಅವ್ಯವಸ್ಥೆ, ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಜನ ಎಷ್ಟೆಲ್ಲ ಕಷ್ಟಕ್ಕೆ ಸಿಕ್ಕಾಕೊಂಡ್ರು ಅನ್ನೋದನ್ನ ನಾವು ನೋಡಿದೀವಿ. ಅವರ ಜೀವನ ಎಷ್ಟು ಪರ್ಬಾತ್ ಆಯ್ತು ಅಂದ್ರೆ, ಕೆಲವರಂತೂ ಸರ್ ನನಗೆ ಊಟ ಇಲ್ದಿರ ಸಾಯೋದ್ರ ಬದಲು ವೈರಸ್ ಇಂದ ಬೇಕಾದ್ರೆ ನಾನು ಸಾಯ್ತೀನಿ ಅನ್ನೋ ಮಟ್ಟಕ್ಕೆ ಬಂದ್ರು. ಸೊ ನಾವು ಕರೆಕ್ಟ್ ಆಗಿ ಒಂದು ವಿಜ್ಞಾನ ಹೇಳ್ಬೇಕು ಸರ್. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಇದು ರಾಕೆಟ್ ಸೈನ್ಸ್ ಅಲ್ಲ. ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡದಂತೆ ನೋಡ್ಕೊಳ್ಳಿಕ್ಕೆ ಸ್ಪಷ್ಟವಾಗಿ ನೀವು ಹೇಳಿದಿರಿ, ನಾವು ಹೇಳಿದಿವಿ. ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು, ಹ್ಯಾಂಡ್ ವಾಷಿಂಗ್ ಅಷ್ಟೇ. ಅನ್ನೆಸರಿ ಮಾರ್ಕೆಟ್ಗೆ ಹೋಗಿ ಇದು ಮಾಡೋದು, ಪಿಕ್ಚರ್ ರಿಲೀಸ್ ಆಯ್ತು ಹೋಗಿ ಅಲ್ಲಿ ಕುಣಿಯೋದು, ಅಪಾರ್ಟ್ಮೆಂಟ್ ನ ಪಾರ್ಟಿ ಮಾಡೋದು, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್. ಜನಜೀವನ ಬಹಳ ಮುಖ್ಯ. ಅಟ್ ದ ಸೇಮ್ ಟೈಮ್ ಈ ವೈರಸ್ ಎಷ್ಟೊಂದು ಡೇಂಜರಸ್ ಅಂತ ನಮ್ಗೆಲ್ಲ ಅನುಭವ ಆಗಿದೆ. ಎಷ್ಟು ಜನ ICUಗೆ ಅಡ್ಮಿಟ್ ಆದ್ರು, ಎಷ್ಟು ಜನದ ಬಿಲ್ 16 ಲಕ್ಷಕ್ಕೆ ಹೋಯ್ತು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ವ್ಯವಸ್ಥೆಯನ್ನ ಬೈಯೋದ್ರ ಬದಲು ಪ್ರತಿಯೊಬ್ಬ ಮನುಷ್ಯ ಇದು ತನ್ನ ಕಾಯಿಲೆ. ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಇಟ್ ಇಸ್ ಇಂಡಿವಿಜುವಲ್ ಡಿಸೀಸ್. ಇದು ಹಂಗಲ್ಲ, ಇದು ಸಾಮಾಜಿಕ ಕಾಯಿಲೆ, ಇದು ಸಾಂಕ್ರಾಮಿಕ ಕಾಯಿಲೆ. ತನ್ನಿಂದ ಅಲ್ಲೋ ಸಿನಿಮಾ ಥಿಯೇಟರ್ ಹತ್ರ ಕುಣಿದು ಬಂದ್ಬಿಟ್ಟು ನಾನು ಆರೋಗ್ಯವಾಗಿದ್ದೀನಿ ಅಂತ ಇವನ್ ವೈರಸ್ ಒಂದು ಮನೆಯೊಳಗಿರೋ ಅಜ್ಜ ಅಜ್ಜಿಗೆ, ಮೊಮ್ಮಕ್ಕಳಿಗೆ, ಮಕ್ಕಳಿಗೆ ಹಚ್ಚಿದ್ರೆ ಇಡೀ ಸಮಾಜನೇ ಹಾಳಾಗುತ್ತೆ. ಸ್ಪಷ್ಟ ಮಾಹಿತಿ ಕೆಲಸ ಮಾಡ್ತೀನಿ. ಇವತ್ತು ಬೆಳಗ್ಗೆ ನನ್ನ ಕೊಲಿಗೆ ಏನ್ ಮಾಡಿದ್ರು ಅಂದ್ರೆ, ಬೆಳಗ್ಗೆ ಆಗಿದ್ದಾಗ್ಲಿ ಬೆಂಗಳೂರಿನ ಒಂದಷ್ಟು ಕಡೆ ಜನನಿಬಿಡ ವಾತಾವರಣದಲ್ಲಿ ಹೇಗಿರ್ತಾರೆ ಜನ ಅಂತ ನೋಡೋಕೆ ನ್ಯೂಸ್ 18 ಕನ್ನಡದ ಕ್ಯಾಮ್ರಾ ಹೋಯ್ತು. ಬೆಂಗಳೂರಿನ ಮಾರ್ಕೆಟ್ ಪ್ಲೇಸ್ ಹೇಗಿದೆ ಅಂತ ನಾನು ತೋರಿಸ್ಬೇಕು ಜನಕ್ಕೂ ಕೂಡ. ಡಾಕ್ಟ್ರೇ ಹಾಗೆ ಲೈನ್ಲಿರಿ. ದಿವ್ಯಾ ಚಂದ್ರದ ದಯವಿಟ್ಟು ಹಾಗೆ ಲೈನ್ನಲ್ಲಿರಿ. ನಿಮ್ಮಿಬ್ಬರ ಜೊತೆ ಮಾತುಕತೆ ಮುಂದುವರಿಸ್ತೀನಿ. ಬೆಂಗಳೂರಿನ